ಎಲ್ಲ ಆತ್ಮಸ್ವರೂಪಿಗಳಿಗೆ ನನ್ನ ನಮನಗಳು. ಮನ್ನಿಜಗುಣರ ಪರಮಾನುಭವ ಬೋಧೆಯ ಒಂದು ಪದ್ಯ ಈ ರೀತಿ ಇದೆ. ಯಾಜ್ಞವಲ್ಕ್ಯರು ಹಾಗೂ ಮೈತ್ರಾದೇವಿಯ ಸಂಭಾಷಣೆಯೇ ಈ ಪರಮಾನುಭವ ಬೋಧೆಯ ಮಹತ್ವದ ನಿರೂಪಣೆ. ಅಂದರೆ ಮೈತ್ರಾದೇವಿಯು ಆಗ ತನ್ನ ಪತಿಯಾದ ಯಾಜ್ಞವಲ್ಕ್ಯರನ್ನು ಪ್ರಶ್ನಿಸುತ್ತಾಳೆ. ಆಕೆ ಯಾವ ರೀತಿ ಪ್ರಶ್ನಿಸುತ್ತಾಳೆ ಅಂದರೆ, ಸನ್ಮುನಿ ಮುಖ್ಯ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಅಳಿಯುವುದೇ ಅಂದು. ಸನ್ಮುನಿ ಮುಖ್ಯ ಮುನಿಗಳಲ್ಲಿ ಶ್ರೇಷ್ಠನಾದವನು ನೀನು, ಸ್ಮೃತಿ ಮಾತ್ರದಿಂದ ಅಂದರೆ ನೆನವಿನಿಂದ ಕೇವಲ ಈ ಸಂಸ್ಕೃತಿ ಬಂದ ಅಳಿಯುವುದೇ, ಅಂದರೆ ಸುಖ ದುಃಖದ ಈ ಸಂಸಾರ ನನ್ನಿಂದ ಅಳಿಯುವುದೇ ಎಂದು ಪ್ರಶ್ನೆಯನ್ನು ಮಾಡುತ್ತಾಳೆ. ಅಂದರೆ ಹುಟ್ಟು ಸಾವಿನ ಬಂಧನ ಜನ್ಮಾಂತರದಿಂದ ನಮಗೆ ಒದಗಿ ಬಂದಿದೆ. ಅಂದರೆ ಬಾವಿಯಲ್ಲಿರ್ತಕ್ಕಂಥ ನೀರು ರಾಟಾಳದಿಂದ ಮೊದಲು ಯಾವ ರೀತಿ ಅದಕ್ಕೆ ಸುತ್ತಲೂ ಬಕೆಟುಗಳನ್ನು ಕಟ್ಟಿ ಆ ರಾಟಾಳದಿಂದ ನೀರು ಮೇಲಕ್ಕೆ ಯಾವ ರೀತಿ ಎತ್ತಿ ಹೊಲಕ್ಕೆ ಹಾಕುತ್ತಿದ್ದೆವೋ ಅದರಂತೆ ನಮ್ಮ ಬಾಳು ಆಗಿದೆ. ಜನ್ಮಾಂತರದಿಂದ ಹುಟ್ಟುತ್ತಾ ಸಾಯುತ್ತಾ ಹುಟ್ಟುತ್ತಲಿದ್ದೇವೆ. ಹೀಗೆ ಎತ್ತು ಗಾಣವನ್ನು ಹೊತ್ತು ಹಾಗೇ ತಿರುಗಿದಂತೆ. ಆದರೆ ಎತ್ತಿಗೆ ಗೊತ್ತಿಲ್ಲ ನಾನು ಏಕೆ ಈ ಗಾಣವನ್ನು ಹೊತ್ತು ತಿರುಗುತ್ತಲಿದ್ದೇನೆ ಎಂಬ ಅದಕ್ಕೆ ಅರಿವೇ ಇಲ್ಲದಂತಾಗಿದೆ. ಅದರಂತೆ ನಾವು ಕೂಡ ಅದರ ಸಂಬಂಧ ನಾವು ಈ ಶರೀರವನ್ನು ಹೊತ್ತು ತಿರುಗುತ್ತಲಿದ್ದೇವೆ. ಅದಕ್ಕೆ ನಾವೆಲ್ಲ ದೇಹದಲ್ಲಿ ಮತ್ತು ಬ್ರಹ್ಮಾಂಡ ತುಂಬಿರುವ ಬ್ರಹ್ಮನನ್ನು ಅರಿಯದೇ ತಿರುಗುತ್ತಲಿದ್ದೇವೆ. ಸರ್ವ ಬ್ರಹ್ಮ ಕಲ್ವಿದ ಎನ್ನುವರು. ತೃಣಕಾಷ್ಟದಿಂದ ಹಿಡಿದು ಎಲ್ಲದರಲ್ಲಿಯೂ ಆ ಬ್ರಹ್ಮನ ಇರುವಿಕೆ ಇದೆ. ಆದರೆ ನಾವು ಅದನ್ನು ತಿಳಿಯದೆ ಕೇವಲ ಹುಲ್ಲಣವ ಹೊತ್ತು ತಿರುಗಿದಂತೆ ನಮ್ಮ ಬಾಳೆ ಆಗಿದೆ. ಹಾಗಾದರೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ, ಅಜ್ಞಾನದ ಮೂಲಕ ಈ ಸಂಸ್ಕೃತಿ ತೆಗೆದುಕೊಂಡಿದೆ ನಮಗೆ. ಅಜ್ಞಾನ ಅಂದರೆ ತಿಳುವಳಿಕೆ ಇಲ್ಲದೆ ನಮಗೆ ಈ ಹುಟ್ಟು ಸಾವಿನ ಭ್ರಾಂತಿ ನಮಗೆ ತಗಲುಕೊಂಡಿದೆ. ಮರೆವಿಯಿಂದ ಬಂಧವಾಗಿದೆ ಹೊರತು ಅರಿವಿ ನಿಂದಿಲ್ಲ ಅಂದ್ರೆ ಮರೆವು ಹೇಗೈತೆ ನಮಗೆ. ನಾನು ಯಾರಪ್ಪ? ನಾನು ಧ್ಯೇಯನ, ಒಂದಿಲ್ಲ ಒಂದಿನ ಬಿಟ್ಟು ಹೋಗುವುದು ಈ ಧ್ಯೇಯ ನನ್ನಿಂದ. ಹಾಗಾದರೆ ನಾನು ಯಾರು? ಹೀಗೆ ಮರೆವಿಯಿಂದ ಬಂಧವಾಗಿದೆ ನಮಗೆ. ಎಂಥದ್ದು ಅಂದರೆ ದೇಹವೇ ನಾನೆಂಬ ಮೋಹದ ಬಂಧನ ಇದು. ಯಾವ ರೀತಿ ನಮ್ಮನ್ನು ನಾವೇ ಬಂಧನಕ್ಕೀಡಾಗಿವೆ ಅಂತಂದ್ರೆ, ದೇಹ ನಾನು ಎಂಬ ನಾವು ತಿಳುವಳಿಕೆಯಿಂದ ನಾವು ದೂರ ಇದ್ದೇವೆ. ಈ ದೇಹಕ್ಕೆ ನೀನು ಎಷ್ಟೇ ವ್ಯಾಮೋಹವನ್ನು ಮಾಡಿದರೂ, ಎಷ್ಟೋ ಸಿರಿ ಸಂಪತ್ತುಗಳನ್ನು ನೀನು ಹಾಕಿದರೂ ಕೂಡ ದೇಹ ವೃದ್ಧಾಪ್ಯ ಆಗುವುದೇ. ಮೊದಲು ಬಾಲ್ಯದಂತೆ ಇರುವುದೇ ಇಲ್ಲ, ಮುಂದೆ ಯೌವನದಂತೆ ಇರುವುದೇ ಇಲ್ಲ. ಯಾವಾಗ ಇದು ದೇಹ ಕರಗುತ್ತಾ ಹೋಗೋದು ಹಾಗೆ ನನಗೆ ಅರಿವಾಗುವುದು ಈ ದೇಹವು ನಾನು ಅಲ್ಲ ಎಂಬ ಪ್ರಶ್ನೆ. ಕೇವಲ ಹೀನ ವಿಷಯಗಳಿಗೆ ಅಂಟಿಕೊಂಡಿದ್ದೇವೆ ನಾವು. ನಾಲಿಗೆ ರುಚಿ, ಕಣ್ಣಿನ ರುಚಿ, ಚರ್ಮದ ರುಚಿಗಾಗಿ ಹಂಬಲಿಸುತ್ತಿದ್ದೇವೆ. ಹಾಗಾದರೆ ಏನನ್ನು ನಾವು ಮರೆತಿರುವುದಕ್ಕೆ ಈ ದುಃಖ ಬಂಧನವಾಗಿದೆ. ದುಃಖ ಯಾತಕ್ಕಾಗಿ ಬರ್ತೈತಪ್ಪ ಹಂಗಾದ್ರೆ ನಮಗೆ? ಅದನ್ನು ನಾವು ಇಲ್ಲಿ ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಯಾವುದನ್ನು ತಿಳುವಳಿಕೆ ಇಲ್ಲದೆ ನಾವು ದುಃಖ ಏಕೆ ಆಗುತ್ತದೆ ನಮಗೆ ಅಂದರೆ, ಯಾವುದನ್ನು ತಿಳಿಯಲಾರದೆ, ಯಾವುದನ್ನು ಮೋಹಿಸಿ, ಯಾವುದೇ ಕೆಲಸ ಕಾರ್ಯದಲ್ಲಿ ನಾವು ಹಿಂದೆ ಮುಂದೆ ನೋಡದೆ
ಧುಮುಕಿ ಬಿಡುತ್ತೇವೆ. ಆಗ ನಮಗೆ ಅದರಿಂದ ಕಷ್ಟ ಬಂದು ಬಂಧನವಾಗುತ್ತದೆ. ಬಂಧನವಾದ ಮೇಲೆ ದುಃಖ ಬರುವುದು ಸಹಜವೇ. ಹೀಗೆ ಸನ್ಮುನಿ ಮುಖ್ಯ ಸ್ಮೃತಿ ಮಾತ್ರದಿಂದ ಈ ಸಂಸ್ಕೃತಿ ಬಂಧ ಅಳಿಯಬೇಕು ಎಂದು ಪ್ರಶ್ನೆಯನ್ನು ಮಾಡುತ್ತಾಳೆ ಯಾಜ್ಞವಲ್ಕ್ಯರಿಗೆ ಹೆಂಡತಿಯಾದ ಮೈತ್ರಾದೇವಿ. ಯಾವ ರೀತಿ ಅಂದರೆ, ಗುರು ಬೋಧಿಸಿದ ತೆರವು ಉಪದೇಶಿಸಿದ ಮಹತ್ವವನ್ನು ಮರೆದುದಕ್ಕೆ ಈ ರೀತಿ ನನಗೆ ಬಂಧನವಾಗಿದೆ. ಮೊದಲನೇ ಜನ್ಮದಲ್ಲಿಯೂ ಗುರು ಸಿಗಲಾರದಕ್ಕೆ, ನನಗೆ ಹಿರಿಯರ ಮಾತು ಕೇಳಲಾರದಕ್ಕೆ ಹೀಗೆ ನನಗೆ ಬಂಧನವಾಗಿದೆ. ಹಾಗಾದರೆ ಪಾರಾಗಬೇಕಾದರೆ ಈ ಸ್ಮೃತಿಯೇ ಕಾರಣ. ಸ್ಮೃತಿ ಅಂದರೆ ನೆನವು. ನಾನು ಏನನ್ನು ನೆನಪು ಹಾರಿದ್ದೇನೆ ಅದು ಮತ್ತೆ ನಾವು ನೆನವು ಮಾಡಿಕೊಂಡರೆ ಆಗ ನಮಗೆ ಅದರ ಲಾಭ ದೊರೆಯುವುದು. ಅದಕ್ಕೆ ಸ್ಮೃತಿಯೇ ಕಾರಣ. ಅಂದರೆ ನಾನಾರು ಎಂಬುದು ನಾವು ಮರೆತು ಹೋಗಿದ್ದೇವೆ. ನಾನಾರು ಎಂಬ ಅರಿವಿನಿಂದ, ಆ ನೆನವಿನಿಂದ ಮರೆವು ನಾಶವಾಗುವುದು. ಎಂದು ನಾನು ಯಾರಪ್ಪ? ಈ ದೇಹ ನಾನಲ್ಲ. ನನ್ನ ಜೊತೆಯಲ್ಲಿ ಇರುವವರೆಲ್ಲರೂ ಒಂದಿಲ್ಲ ಒಂದು ದಿನ ಬಿಟ್ಟು ಹೋಗುವರೆ ಎಂದು ನಾವು ಎಂದು ನೆನೆಯುವೆವು. ಆಗ ಮರೆವು ಅಜ್ಞಾನದ ತಳಹದಿ ಆಗಿರುತ್ತದೆ. ಅದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ನೀನೇ ಪರ, ನೀನೇ ಬ್ರಹ್ಮ. ನಿನ್ನೊಳಗಿದ್ದು ನಿನಗೆ ತಿಳಿಯದಾಗಿದೆ. ಆದ್ದರಿಂದ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯೊಳಗೆ ಬಂದೇ ಭಾರದ ಕಷ್ಟಗಳನ್ನು ಉಂಡೆ ಎಂದು ಹಲಬುತ್ತಾ ಇದ್ದೇವೆ. ಆದರೆ ಯಾವುದೇ ಕ್ರಿಯೋಪಾಸನೆ ಇಲ್ಲದೆ ಮೈತ್ರಾದೇವಿ ಮತ್ತೆ ಏನನ್ನು ಪ್ರಶ್ನೆ ಮಾಡುತ್ತಾಳೆ ಎಂದರೆ, ತನ್ನ ಪತಿ ಯಾಜ್ಞವಲ್ಕ್ಯರಿಗೆ ಯಾವುದನ್ನೂ ಕ್ರಿಯೆ ಇಲ್ಲದೆ, ಅಂದರೆ ಹೋಮ, ಹವನ, ಪೂಜೆ ಹಾಗೂ ದೀಢ ನಮಸ್ಕಾರ ಇವು ಏನನ್ನೂ ಇಲ್ಲದೆ ಮುನಿಗಳಲ್ಲಿ ಒಂದೇ ನೆನೆಸಿದ ನೀನು ನನಗೆ ತಿಳಿಸು. ಕ್ರಿಯೆ ಇಲ್ಲದೆ ನಾನು ಯಾರು ಎಂಬುದನ್ನು ನನಗೆ ಮನವರಿಕೆಯನ್ನು ಮಾಡಿಕೊಡು ಎಂದು ಮುನಿಗಳಲ್ಲಿ ಕೇಳಿಕೊಳ್ಳುತ್ತಾಳೆ. ಏಕೆಂದರೆ ಕಲ್ಲಿನಲ್ಲಿ ಮೂರ್ತಿ ಇದೆ, ಹಾಲಿನಲ್ಲಿ ತುಪ್ಪ ಐತಿ, ಕಟ್ಟಿಗೆಯಲ್ಲಿ ಬೆಂಕಿ ಐತಿ. ಎಲ್ಲದರಲ್ಲಿಯೂ ಒಂದೊಂದು ಶಕ್ತಿ ಇರುವಾಗ ನಮ್ಮಲ್ಲಿ ಆ ಶಕ್ತಿ ಇರಲಾರದೆ? ಓ ಅಮಲಾತ್ಮನೇ, ಮಲತ್ರಯವಿಲ್ಲದವನು ನೀನು. ಕಾರ್ಮಿಕ ಮಲ, ಮಾಯಾಮಲ, ಅಣುಮಲ. ತಾಯಿಯ ಮಲ ಮಾಯಾಮಲ, ತಂದೆಯ ಮಲ ಕಾರ್ಮಿಕ ಮಲ, ಎರಡೂ ಕೂಡಿ ಅಣುಮಲ ಇಲ್ಲದವನು ನೀನು. ಪರಿಶುದ್ಧ ಅಂತಃಕರಣವುಳ್ಳವನು. ಯಾರು ತನ್ನನ್ನು ತಾನು ತಿಳಿದವನೋ ಆತನೇ ಶ್ರೇಷ್ಠನಾಗಿರುವನು. ಆದ್ದರಿಂದ ನನ್ನಲ್ಲಿರುವ ನಿಜವಾದ ಸತ್ಯವೆನಿಸುವ ನಾನೆಂಬುದನ್ನು ನನಗೆ ದಯಪಾಲಿಸು ಎಂದು ಆ ಯಾಜ್ಞವಲ್ಕ್ಯರಲ್ಲಿ ಭಿನ್ನಯಿಸ್ತಾಳೆ. ಹಾಗಾದರೆ ನಾವು ಭಿನ್ನಯಿಸುವಾಗ, ನಾವು ಬಗ್ಗಿ ಹೋಗುವಾಗ ಗುರುವಿಗೆ ಏನನ್ನಾದರೂ ಸಮರ್ಪಿಸಬೇಕಲ್ಲವೇ? ವರ ಮುನಿಪತಿ, ವರಗಳನ್ನು ಕೊಡುವ ಮುನಿಗಳಲ್ಲಿ ಶ್ರೇಷ್ಠನಾದ ಹಾಗೂ ಪತಿ. ನಿನ್ನ ಚರಣ ಪಂಕುರಕ್ಕೆ ಶರಣೆಂಬುದಲ್ಲದೆ ಪೆರತೇನು? ನನ್ನಲ್ಲಿ ಏನಿದೆ ಅಂತ ನಾನು ಕೊಡಲಿ? ನನ್ನಲ್ಲಿ ಏನೂ ಇಲ್ಲ, ನೀನೇ ಎಲ್ಲವೂ ನನಗೆ. ಆದ್ದರಿಂದ ಶರಣು ಮಾತ್ರ ನಿನಗೆ ಕೊಡಬಲ್ಲೆನು. ಹೇ ತಪಸ್ವಿ, ಯತಿಗಳಲ್ಲಿ ಶ್ರೇಷ್ಠನಾದವನೇ, ಏನನ್ನು ನಾನು ಅರ್ಪಿಸಲಿ ನಿನ್ನಲ್ಲಿ ಎಂದು ಅಷ್ಟಾಂಗ ನಮಸ್ಕಾರವನ್ನು ಹಾಕಿ ನಿನ್ನ ಪಾದಕಮಲಗಳಿಗೆ ಶರಣಲ್ಲದೆ ಏನೂ ನನ್ನಲ್ಲಿ ಇಲ್ಲ. ಆದರೆ ನಾವೆಲ್ಲ ದೇವರನ್ನು ಪೂಜಿಸುವೆವು, ಆದರೆ ನಮ್ಮನ್ನು ನಾವು ಎಂದಾದರೂ ಅರ್ಪಿಸುವುದಿಲ್ಲ. ಎಂದಿಗೂ ನಮ್ಮ ಹೃದಯವನ್ನು ಆ ದೇವರಲ್ಲಿ ನಾವು ಎಡೆಯಾಗಿ ಕೊಡುವುದಿಲ್ಲ. ಒಂದೊಂದು ಸಲ ಯಾರೋ ಗುಡಿಗೆ ಹೊರಟಿರುವಾಗ ಅದನ್ನು ನೋಡಿ ನಮ್ಮದು ಒಂದು ಕಾಯಿ ಒಡೆಸಿಕೊಂಡು ಬಾ ಎನ್ನುವೆವು.
ಇದು ನಿಜವಾದ ಭಕ್ತಿನ ನಮ್ಮದು ಎಂದು ನಮ್ಮಲ್ಲಿ ನಾವು ಅರ್ಪಿತ ಭಾವ ಹೊಂದುವೆವು, ಆಗ ನಿಜ ಸುಖ ಅದು ನಮಗೆ ದೊರೆಯುವುದು. ಹೀಗೆ ನೀನು ಕರುಣದಿಂದ ರಕ್ಷಿಸು ಏ ದೇವನೇ ಸನ್ಮುನಿ ಮುಖ್ಯ ಎಂದು ಮೈತ್ರಾದೇವಿ ಯಾಜ್ಞವಲ್ಕ್ಯರನ್ನು ಕೇಳಿಕೊಳ್ಳುವ. ಧನ್ಯವಾದಗಳು ಎಲ್ಲ ಆತ್ಮ ಸ್ವರೂಪಿಗಳಿಗೆ.